ಆಪರೇಷನ್ ಡೈಮಂಡ್ ರಾಕೆಟ್. ಸಖತ್ ಫಾಸ್ಟ್ ಇದ್ದಾರೆ ಹುಡುಗಿರು. ಏನ್ ಕೊಡ್ತೀರಾ ಗಿಫ್ಟ್ ಕಂಡಿಡಿದ್ರೆ? ಗಿಫ್ಟ್ ಬೇಕಂತ ಏನ್ ಗಿಫ್ಟ್ ಕೊಡೋಣ? ಅಯ್ಯಯ್ಯೋ ನಗ್ತವಳ ನೋಡಮ್ಮ ಹುಡುಗಿ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಓಡೋಗ್ಬಿಟ್ರ ನಿಮ್ ಫ್ರೆಂಡ್ಸ್? ನೀವು ಓಡೋಗ್ಬಿಟ್ರ? ಈ ತರದೆಲ್ಲ ಇದಾರೆ ಜನ. ಕರೆಕ್ಟ್. ನಾವು ಅಪ್ಪಡ ಕನ್ನಡ ನಾವು. ಓಕೆ, ಕನ್ನಡದ ಕಂದಮ್ಮಗಳು ನಾವು. ಹಲೋ ಗೈಸ್, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ. ಒಂದು ಫನ್ ಆಕ್ಟಿವಿಟಿ ಇದೆ, ಆಡ್ತೀರಾ? ಬರೀ 2 ನಿಮಿಷ ತಗೊಳ್ತಾ ಸರ್. ಓಕೆ, ಅವ್ರು ಬಿಸಿ ಇದಾರಂತೆ. ಸೊ ಬನ್ನಿ ನೆಕ್ಸ್ಟ್. ಹಾಯ್ ಗೈಸ್, ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಇಲ್ಲಿದ ಒಂದು ಫನ್ ಆಕ್ಟಿವಿಟಿ ಆಡ್ಸೋಣ ಅಂತ. ತುಂಬಾ ಚಿಕ್ಕ ಫನ್ ಆಕ್ಟಿವಿಟಿ, ಒಂದು 2 ಮಿನಿಟ್ಸ್ ಅಲ್ಲಿ ಮುಗಿಯುತ್ತೆ. ನೀವೆಲ್ಲ ಆಡಕ್ಕೆ ಇಷ್ಟಪಡ್ತೀರಾ? ಓಕೆ, ಆಡಕ್ಕೆ ಇಷ್ಟಪಟ್ಟೆ. ತುಂಬಾ ಧೈರ್ಯದಿಂದ ಹೋಗ್ತಿದ್ದಾರೆ. ನಿಮ್ದು ಇಂಟ್ರೆಸ್ಟಿಂಗ್ ಕೊಟ್ಬಿಡ್ತೀರಾ? ಏನ್ ಹೆಸರು ಅಂತ? ದೀಕ್ಷಾ. ದೀಕ್ಷಾ. ನಿಸರ್ಗ. ನೀವು? ಪೃಥ್ವಿ. ನಿತ್ಯ. ನವ್ಯ. ಓಕೆ ಓಕೆ, ನಿಮ್ಮ ಹೆಸರು? ರಕ್ಷಿತಾ. ನೀವು? ಪಂಕಜ. ನೀವು ಅಮ್ಮ ಮಗಳ? ನೈಸ್. ಅಮ್ಮ ಮಗಳು ಫಸ್ಟ್ ನಮ್ಗೆ ಸಿಕ್ಕಿರೋದು ಇವತ್ತು. ಗೇಮ್ ಏನ್ ಗೊತ್ತಾ? ಒಂದು ಸೆಟ್ ಆಫ್ ಇಮೇಜಸ್ ಅಂತ ತೋರಿಸ್ತೀನಿ. ಆ ಇಮೇಜಸ್ ಕಂಬೈನ್ ಮಾಡಿದ್ರೆ ನಿಮ್ದು ಯಾವ ಸಾಂಗ್ ಆಗುತ್ತೋ ಯಾವ ಫಿಲಮ್ ಆಗುತ್ತೆ ಅಂತ ಕಂಡಿಡ್ಬೇಕು. ಓಕೆ, ಕನ್ನಡ. ನಾವು ಅಪ್ಪಡ ಕನ್ನಡ ನಾವು. ಓಕೆ, ಕನ್ನಡ. ಓಕೆ, ತುಂಬಾ ಈಸಿಯಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಒಂದು ಈಸಿ ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಇದೊಂದು ಫಿಲಮ್ ಇದೆ, ಕನ್ನಡ ಫಿಲಮ್. ವಜ್ರಕಾಯ. ನೈಸ್. ಆಂಟಿ ತುಂಬಾ ಫಾಸ್ಟ್ ಇದಾರೆ. ಓಕೆ, ಈಸಿ ಕ್ವಶನ್ ಬೇಡ, ಇನ್ಮೇಲೆ ಸ್ವಲ್ಪ ಕಷ್ಟದ ಕ್ವಶನ್ ಕೇಳೋಣ. ಇದು ತುಂಬಾ ಈಸಿ ಮೂವಿ ಇದು. ಆಪರೇಷನ್ ಡೈಮಂಡ್ ರಾಕೆಟ್. ಸಖತ್ ಫಾಸ್ಟ್ ಇದಾರೆ ಹುಡುಗಿರು. ನೈಸ್. ಸ್ವಲ್ಪ ಟಫ್ ಕೇಳೋಣ, ತುಂಬಾ ಸ್ಟ್ರಾಂಗ್ ಇದ್ರಲ್ಲ. ಫಸ್ಟ್ ಆಪರೇಷನ್ ಆಗ್ತಿದೆ. ಕರೆಕ್ಟ್. ಆಪರೇಷನ್ ಡೈಮಂಡ್ ರಾಕೆಟ್. ಹಾ, ಕರೆಕ್ಟ್. ಆಪರೇಷನ್ ಡೈಮಂಡ್ ಆನಿ. ಕರೆಕ್ಟ್. ಸ್ಟಾರ್ಟಿಂಗ್ ಕರೆಕ್ಟಾಗಿ ಹೇಳಿದ್ರಿ, ಹೇಳಿ. ಆಪರೇಷನ್ ಡೈಮಂಡ್. ಅಲ್ಲ, ಸ್ಟಾರ್ಟಿಂಗ್ ಆನ್ಸರ್ ಹೇಳಿದ್ರಿ ಆಗ್ಲೇ. ಆಪರೇಷನ್ ಡೈಮಂಡ್ ರಾಕೆಟ್. ಹಾ, ಗೊತ್ತೇ ಯಾವ್ದು ಮೂವಿ ಅಂತ ಇದು? ಹಳೇದು. ಯಾರ್ದಲ್ಲಿ? ಅಂಬರೀಶ್ ಅವ್ರದ್ದು. ಯಾವ ಇವೆಲ್ಲ? ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಹಾ, ಓಕೆ. Operation ಅದೇ ತರ ಒಂದು ರಿಲೇಟೆಡ್. ನೈಸ್. ಇದು ಒಂದು ಕನ್ನಡ ಫಿಲಮ್. ಇದನ್ನ ಕನ್ನಡ ಕನ್ವರ್ಟ್ ಮಾಡ್ಬಿಟ್ಟು ನೋಡಿ, ಆತರ ಏನ್ ಅಂತೀರಾ ಕನ್ನಡದಲ್ಲಿ ಅಂತ. ನೋ ಐಡಿಯಾ. ಇದು ಆಯ್ತು, ಒಂದು ಹಿಂಟ್ ಕೊಟ್ಬಿಡ್ತೀನಿ. ಇದನ್ನ ಇಂಗ್ಲಿಷ್ ಇಟ್ಕೊಳ್ಳಿ, ಇದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಕ್ ಟ್ರೈ ಮಾಡಿ. ಇದೇನ್ ಹೇಳಿ ಇದು? ಸ್ಟಿಕ್. ಹಾ, ಕರೆಕ್ಟ್ ಆಗಿದೆ. ಸೆಕೆಂಡ್ ಭಾಗ ಕರೆಕ್ಟ್ ಆಗಿದೆ. ಫಸ್ಟ್ ಭಾಗ ಏನಂತ ಕಂಡಿಡ್ಬೇಕಷ್ಟ. ಏನಂತಾರೆ ಕನ್ನಡದಲ್ಲಿ? ಮೆನ್ಷನ್. ಇಲ್ಲ ಅದು. ಇನ್ನೊಂದು ಹಿಂಟ್ ಬೇಕಾ? ದರ್ಶನ್ ಫಿಲಂ. ರೀಸೆಂಟ್. ಹಳೇದು. ಸ್ಟಿಕ್. ಅರ್ಧ ಭಾಗ ಸಿಕ್ಬೇಕು. ಒಂದೇ ವರ್ಡ್ ಸ್ಟಿಕ್. ಲಾಸ್ಟ್ ಭಾಗ ಅಂದ್ರೆ ಸ್ಟಾರ್ಟಿಂಗ್. ಕರೆಕ್ಟ್. ಫೈನಲಿ. ಒಂದ್ ಸಾಂಗ್ ಕಂಡಿಡ್ತೀರಾ? ಒಂದ್ ಸಾಂಗ್. ಏನ್ ಕೊಡ್ತೀರಾ ಗಿಫ್ಟ್ ಕಂಡಿಡಿದ್ರೆ? ಗಿಫ್ಟ್ ಬೇಕಂತ ಏನ್ ಗಿಫ್ಟ್ ಕೊಡೋಣ? ಅಯ್ಯಯ್ಯೋ ನಗ್ತವಳ. ಹಾ, ಹಾಡು. ಜೇನಿನ ಹೊಳೆಯ ಮೀನು ಕಣ್ಣು. ಅರೆ, ನೀವ್ ಅನ್ಕೊಳ್ತಿರ್ತೀರ ಹಳೆ ಫಿಲಮ್ ಅಲ್ಲ, ಹಳೆ ಸಾಂಗ್ ಅಲ್ಲ. ಹಾ, ಕನ್ನಡ ಅಲ್ವಾ? ಕನ್ನಡ. ನಾವು ಬರೀ ಕನ್ನಡ ಮಾತ್ರ ಕೇಳೋ, ಕನ್ನಡದ ಕಂದಮ್ಮಗಳು ನಾವು. ಸಾಂಗ್ ಇದು, ಕನ್ನಡ ಸಾಂಗ್ ಇದು. ಹನಿ, ಜೇನು, ಮಾತು, ಮೀನು, ಕಣ್ಣು. ಆಲ್ಮೋಸ್ಟ್ ಕ್ಲೋಸ್ ಇದಾರೆ ಇವರು. ನೋಡೋಣ. ಹನಿನ್ ಕನ್ನಡದಲ್ಲಿ ಏನಂತೀರಾ? ಜೇನು. ಹಾ, ಆಲ್ಮೋಸ್ಟ್ ಇದು ಒಂಥರ ನ್ಯೂ ಫಿಲಮ್ ಅಂತಾನೆ ಹೇಳ್ಬೋದು. ಹಾ, ಹೌದಾ? ಇವಾಗ ಈ ಸಾಂಗ್ ಅಲ್ಲಿ ಸಕ್ಕ ಜನ ರೀಲ್ಸ್ ಎಲ್ಲ ಮಾಡ್ತಿದ್ರು ಸ್ವಲ್ಪ ದಿವಸದ ಮುಂಚೆ. ಕನ್ನಡ ಸಾಂಗ್. ಇನ್ನೊಂದು ಕ್ಲೂ ಬೇಕಂದ್ರೆ ಕ್ಲೂ ಕೊಟ್ಬಿಡ್ತು. ಇದು ಗೋಲ್ಡನ್ ಸ್ಟಾರ್ ಗಣೇಶ್ದು ಫಿಲಮ್. ರೀಸೆಂಟ್ ಆಗಿ ಬಂದಿದೆ. ಬರ್ತಾ ಇರ್ತಾರೆ. ಆಯ್ತು, ಡಿಕೋಡ್ ಮಾಡಕ ಫಿಲಮ್ ಸಾಂಗ್ ಇದು. ಕನ್ನಡ ಸಾಂಗ್ಸ್ ಕೇಳಲ್ಲ ಆಕ್ಚುಲಿ. ಓಕೆ, ಒಂದು ಹಿಂಟ್ ಕೊಟ್ಬಿಟ್ಟ. ಗಣೇಶ್ ಫಿಲಮ್ ರೀಸೆಂಟ್ ಟ್ರೆಂಡ್ ಆಗಿತ್ತು, ಎಲ್ಲಾರು ರೀಲ್ಸ್ ಎಲ್ಲ ಮಾಡ್ತಿದ್ರು ಇದ್ಕೊಂಡು. ನೈಸ್. ಟ್ರೈ ಮಾಡಿ. ಫಸ್ಟ್ ಏನಿದೆ? ಜೇನು. ಹಾ, ನೆಕ್ಸ್ಟ್ ಹಾಡು. ಮಾತಾಡ್ತಿರೋದು ಧ್ವನಿ. ಧ್ವನಿ. ಹಾ, ಮೀನು, ಕಣ್ಣು. ಇದು ಇನ್ನೊಂದು ಕನ್ನಡ ಸಾಂಗು ಅನ್ಸುತ್ತೆ. ಮೇ ಬಿ 2 seconds ಅಲ್ಲಿ ಹೇಳ್ತೀರಾ ಅಂತ ನಿಮ್ ಜೋಸ್ ನೋಡ್ತಿದ್ರೆ.
ಫುಲ್ ಫಾಸ್ಟ್ ಇದ್ದಾರೆ ಇವ್ರು ಅಂತೂ. ನೆಕ್ಸ್ಟ್ ಟೈಮ್ ಫಾಸ್ಟ್ ಆಗಿದ್ದಾರೆ. ಕರೆಕ್ಟ್ ಹಾ ಕರೆಕ್ಟ್ ಅದೇ ಅದೇ ನೀಟ್ ಅದು ಕರೆಕ್ಟ್ ಆಗಿ ಹೇಳ್ಬೇಕು ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ ಏನಂತ. ಜೇನ ದನಿ ಹಾಡ್ತೀರಾ? ಇಲ್ಲ ಗೊತ್ತಿಲ್ಲ. ಓಕೆ, ತುಂಬಾ ಚೆನ್ನಾಗಿ ಆಡಿದಿರಾ, ತುಂಬಾ ಸ್ಪೋರ್ಟಿವ್ ಆಗಿ ಆಡಿದಿರಾ. ಥ್ಯಾಂಕ್ ಯು. ಇದೊಂದು ಕನ್ನಡ ಸಾಂಗ್ ಇದು, ಓಕೆನಾ? ಈ ಕನ್ನಡ ಯಾರೋ ಮುಖ ಗೆದ್ದು ಯಾರ ಮುಖವ ನಾನು ನೋಡಿದೆ. ಇಲ್ಲ ಸ್ಲೋ ಆಗ್ತಾಳೆ ಇದು. ನೀವು ಅನ್ಕೊಂಡಷ್ಟು ಈಸಿ ಇಲ್ಲ ಇದು. ನೋಡೋದು ತಾನೇ. ಒಂದೊಂದೇ ಇಮೇಜಸ್ ನ ಡಿಕೋಡ್ ಮಾಡ್ಕೊಂಡು ಹೋಗಿ ಏನಂತ ಕಾಣುತ್ತೆ. ನಾವು ಹೇಳ್ತೀವಿ, ನೀವ್ ಅದ್ ಕರೆಕ್ಟ್ ಇಲ್ಲ ಅಂತ ಹೇಳ್ತೀರಾ ಫಸ್ಟ್? ಹಾ ಹೇಳಿ ನೋಡೋಣ. ಇದು ನೋಡ್ತಾ ಇರೋದಾ? ಹಾ ನೋಡ್ತಾ ಇರೋದು. ಆಬ್ವಿಯಸ್ಲಿ ಇದೇನು ಅವ್ರನ್ನ ಅವ್ರು ಅಡ್ಮೈರ್ ಮಾಡ್ಕೋತಾ ಇರೋದಾ? ಹುಡುಗಿ ಅಂತ ಅನ್ಬೋದು. ನಾ ಆಲ್ಮೋಸ್ಟ್ 50% ಬಂದ್ಬಿಟ್ಟಿದೆ ನಿಮ್ಗೆ. ಆಗ್ಲೇ ಅರ್ಧ ಹೇಳ್ಬಿಟ್ಟಿದಾರ. ಅಲ್ಲ, ನೆಕ್ಸ್ಟ್ ಎರಡು ಇಮೇಜಸ್ ಹೋಗಿ ಗೊತ್ತಾಗದ. ಕೇಳಿಸ್ಕೊಂತಾ ಹಾ ಇರೋದು. ಕರೆಕ್ಟ್. ಹೊಸ ಸಾಂಗ್ ಅಲ್ಲ, ಹಳೆ ಸಾಂಗ್ ಇದು. ನೋಡು ಫಸ್ಟ್ ಸಾಂಗ್ ನ ತುಂಬಾ ಫಸ್ಟ್ ಮೂವಿನ ಬೇಗ ಕಂಡಿಡ್ಬಿಟ್ರು. ಈಗ ಸ್ವಲ್ಪ ಅದಕ್ಕೆ ಟಫ್ ಕ್ವಶನ್ ಕೊಟ್ಟರೆ ಅದಕ್ಕೆ ಚಿಂತೆ ಮಾಡ್ತಿದಾರೆ. ಟ್ರೈ ಮಾಡಿ, ಪರವಾಗಿಲ್ಲ. ಇದು ಕೇಳಿಸ್ಕೊತಿರೋದು. ಇದು ರೈಟ್ ಮಾರ್ಕ್ ಅಂದ್ರೆ ಏನಿರ್ಬೋದು? ಸರಿಯಾಗಿ ನೋಡ್ತಿರೋದು ಹುಡುಗಿ, ಕೇಳಿಸ್ಕೊತಾ ಇರೋದು ಇದು ಸರಿಯಾಗಿ. ಹಳೆ ಸಾಂಗ್ ಜೂಲಿ ಚಾವ್ಲಾ. ಓಕೆ, ಜೂಲಿ ಚಾವ್ಲಾ ಗೊತ್ತಿಲ್ಲ. ಇದು ಹಳೆ ಆಕ್ಟರು. ರವಿಚಂದ್ರನ್ ಫಿಲಮ್ದು. ನೀವೇ ಹೇಳ್ಬಿಡಿ ಅಣ್ಣ. ನೋಡಮ್ಮ ಹುಡುಗಿ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಓಕೆ, ಇನ್ನೊಂದು ಕ್ವಶನ್ ಕೇಳ್ಬೇಡದ? ಮನೇನಾ ಅಥವಾ ಅದು ಬಂಗ್ಲೆ ಆತರ ರಿಲೇಟಿವ್? ಮನೆನೇ ಅದು ಅಂದ್ರೆ ಯಾತ್ರ ಮನೆ ಅದು. ಕನ್ನಡ ಮೂವಿ. ನಾವೆಲ್ಲ ಕನ್ನಡದೇ ಹೇಳೋದು. ಹಾ, ಮನೆ ಹೇಗ್ ಕಾಣ್ತದೆ ನಿಮ್ಗೆ? ನಾರ್ಮಲ್ ಮನೆ ತರ ಕಾಣ್ತಿದ್ಯಾ? ಯಾವತ್ ಮನೆ? ಹಾರರ್ ಮೂವಿ ನೋಡ್ತಾರೆ ಅನ್ಸುತ್ತೆ. ಹಾರರ್ ಇನ್ಫ್ಲುಯೆನ್ಸ್. ಮನೆ ಚಿಕ್ಕದಾಗಿದ್ಯಾ ದೊಡ್ಡದಾಗಿದ್ಯಾ? ದೊಡ್ಡದಾಗಿದೆ. ನೈಸ್. ಎರಡನೇ ಕರೆಕ್ಟ್ ಆನ್ಸರ್ ಇವರು. ಓಕೆ, ಒಂದ್ ಲಾಸ್ಟ್ ಕ್ವಶನ್. ಇದು ಒಂದ್ ಮೂವಿ. ಮೂವಿ ನೇಮ್? ಹಾ. ಕಲರ್ಸ್ ಇದೆ. ಹಸ್ತ ಅಷ್ಟ ಅಲ್ಲ, ಹಸ್ತ ಅಂದ್ರೆ ಅದ್ರ ಕನ್ನಡ ಮೂವಿ ಇದೆಯಾ? ಗೊತ್ತಿರುತ್ತಾ ಅಂದ್ರೆ ಗೊತ್ತಿರಲ್ಲ. ಎಲ್ಲಾರು ನೋಡಿರ್ತೀರಾ, 100% ನೋಡಿರ್ತೀರಾ. ಇದೇನಿದು? ಫಸ್ಟ್ ಒನ್ ಏನು? ಹಾ. ಸೆಕೆಂಡು ಕಲರ್ ಕನ್ನಡದಲ್ಲಿ ಏನಂತಾರ? ಬೇರೆ ಬಣ್ಣಗಿನ ಏನೇನ್ ಸಮಾನಾರ್ಥ ಪದ ಇದೆ? ಬಣ್ಣ, ಹಾ. ಕಲರ್. ಕಲರ್ ಕನ್ನಡ ವರ್ಡ್ ಅಂತ ಇದು ಡಿಕ್ಷನರಿಗೆ ಆಡ್ ಮಾಡ್ಸೋಣ. ಬಣ್ಣದ ನಿಜ ಗೊತ್ತಾಗ್ತದೆ. ಬೇರೆ ಸಮಾನಾರ್ಥಕ ಪದ ಬಣ್ಣಗೆ ರಂಗು. ರಂಗು ಅಂತ ಅನ್ಕೊಳ್ಳಿ. ಇದು ಕೈಯಲ್ಲಿ ಏನ್ ತೋರಿಸಿದಾರೆ? ಎಷ್ಟು ಎಷ್ಟು ಬೆರಳುಗಳಿದೆ? ಹಾ, ಪಂಚರಂಗಿ. ಎಸ್, ನೈಸ್. ಫುಲ್ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ ಹುಡುಗಿರು. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನೋಡ್ರಲ್ಲ, ಹುಡುಗಿರು ತುಂಬಾ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ. ಎಲ್ಲಾ ಕ್ವಶನ್ ಫಾಸ್ಟ್ ಆಗಿ ಹೇಳ್ತಿದ್ರು. ಸೊ ತುಂಬಾ ಖುಷಿ ಆಯ್ತು ಕೇಳಿ. ನೆಕ್ಸ್ಟ್ ಸಿಗುತ್ತೆ ನೋಡು. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ, ಒಂದು ಫನ್ ಆಕ್ಟಿವಿಟಿ. 2 ನಿಮಿಷ ತೊಗೊಳ್ದ ಸರ್, ಆಡ್ತೀರಾ? ಬೇರೆ ಓಡೋಗ್ಬಿಟ್ಟ ನಿಮ್ಮ ಫ್ರೆಂಡ್ಸು? ಅವ್ರನ್ನ ಕರೀರಿ. ನೀವು ಓಡೋಗ್ಬಿಟ್ರ? ನಿಮ್ಮ ಹೆಸರು? ಜಯಂತ್ ಅಂತ. ಓಕೆನಾ? ರೆಡಿನಾ? ಫುಲ್ ಜೋಶ? ಓಕೆ. ಇದೊಂದು ಪಕ್ಕಾ ಗೆಸ್ ಮಾಡ್ತೀರಾ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ. ನೋಡೋಣ. ಸೂರ್ಯ, ಕುದುರೆ, ಒಂದು ಕುದುರೆ. ಏನ್ ಕಾಣಿಸ್ತದೆ ನಿಮ್ಗೆ? ಫಸ್ಟ್ ಇಮೇಜ್ ಏನ್ ಕಾಣಿಸ್ತದೆ? ಸನ್ಸೆಟ್, ಸನ್ರೈಸ್, ಸನ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಹಾರ್ಸ್. ಹಾ, ಹಾರ್ಸ್ ನ ಕನ್ನಡದಲ್ಲಿ ಅಂತ ಹೇಳ್ತೀರಾ? ಓಕೆ, ಕುದುರೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಹಾರ್ಟ್ ಇಂದ ಕುದುರೆ ಈಚೆ ಬರ್ತದೆ. ಇದು ಫಸ್ಟ್ ಒನ್ ಬರೀ ಸೂರ್ಯ ಅಲ್ಲ. ಸೂರ್ಯ ಅಂತ ಏನ್ ಬರುತ್ತೆ ನಮ್ಗೆ? ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ?
ಮಿಸ್ಟರ್ ಸೂರ್ಯ ಹಾ, ಬೆಳಕು ಬಿಟ್ಟು ಇನ್ನೇನ್ ಬರ್ಬೋದು? ಹೇಳು ಒಂಚೂರು. ಬಿಸಿಲು. ಬಿಸಿಲು. ಕರೆಕ್ಟ್. ಯಾ. ಕುದುರೆ ಇದು ಡಿಫ್ರೆಂಟ್ ಆಗಿದೆ. ಹಾರ್ಟ್ ಜಂಪ್ ಮಾಡ್ತಿಲ್ಲ. ಹಾರ್ಟ್ ಜಂಪ್ ಮಾಡ್ತಿದ್ದ. ಸೂರ್ಯ ಅನ್ನೋಕ್ಕಿಂತ ಸೂರ್ಯ ಏನ್ ಕೊಡುತ್ತೆ ನಮ್ಗೆ? ಕಾಂತಿ. ಬಿಸಿಲು. ಬಿಸಿಲು. ಇವಾಗ ಜಾಯಿನ್ ಮಾಡಿ, ಆಲ್ಮೋಸ್ಟ್ ಬರ್ತಿರೋದು. ಬಿಸಿಲು ಕುದುರೆ ಒಂದು. ಕರೆಕ್ಟ್. ಹಾಡಿ ಹಾಡಿ. ಆ ಸಾಂಗ್ ಹಾ, ಅದೇ ಸಾಂಗ್ ಹಾಡ್ತೀರಾ? ಇದೊಂದು ಕನ್ನಡ ಮೂವಿ. ಬಿಸ್ನೆಸ್ ಮ್ಯಾನು ನೀನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತಾ? ಡೀಪಾಗಿ ಯೋಚನೆ ಮಾಡ್ತಿಲ್ಲ. ಗೊತ್ತಿಲ್ಲ ನನಗೆ. ಓಕೆ, ಒಂದು ಹಿಂಟ್ ಕೊಡ್ತೀನಿ. ಪುನೀತ್ ರಾಜ್ಕುಮಾರ್ ಮೂವಿ, ಹಳೇದು. ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಾಗಿ ಇದ್ದಿದ್ದು ಮೂವಿ ಅದು. ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಲ್ಲಿ ಪುನೀತ್ ರಾಜ್ಕುಮಾರ್ದು ಮೂವಿ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಪುನೀತ್ ರಾಜ್ಕುಮಾರ್ ಚಿಕ್ಕ ಹುಡುಗ ಆಗಿದಾಗ. ನೋಡಿದ್ರ? ತುಂಬಾ ಫೇಮಸ್ ಮೂವಿ ಇದು. ಚಿಕ್ಕ ಹುಡುಗ ಇದ್ದಾಗ ಹಾ. ರಾಜ್ಕುಮಾರ್ ಮೂವಿ ರಾಜ್ಕುಮಾರ್ ಇದಾರೆ, ಪುನೀತ್ ರಾಜ್ಕುಮಾರ್ ಇದಾರೆ. ಇವಾಗ ಮತ್ತೆ ಒಂದ್ಸತಿ ಇಮೇಜ್ ನೋಡಿ, ಮೇ ಬಿ ಗೊತ್ತಾಗ್ಬೋದು. ಥಿಂಕ್ ಮಾಡ್ತಿದ್ದಾನೆ ಯಾರು ಇರ್ಬೋದು ಅಂತ. ಯಾರು ಇರ್ಬೋದು ಇವನು? ಆಲ್ಮೋಸ್ಟ್ ಹೇಳ್ಬಿಟ್ಟಿದೆ 80% ಆನ್ಸರ್ ಏನಿರ್ಬೋದು ಅಂತ. ಇದು ಇವನು. ಯಾರಿವ? ಎಸ್, ರೈಟ್, ಗುಡ್ ಒನ್. ಗೊತ್ತಿಲ್ಲ. ಯಾರಿವನು? ನೈಸ್, ಚೆನ್ನಾಗಿ ಆಡಿದ್ದಾರೆ ನಮ್ಮ ಜಯಂತ್ ಅವರು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೆಂಗ್ ರೆಸ್ಪಾಂಡ್ ಮಾಡಿದ್ರು, ಕನ್ನಡದ ಒಗಟುಗಳಿಗೆ ಹೆಂಗ್ ಉತ್ತರ ಕೊಟ್ರು, ಫನ್ನಿಯಾಗಿ ಆನ್ಸರ್ ಮಾಡಿದ್ರು. ಆಮೇಲೆ ಕನ್ನಡ ಹಾಡುಗಳನ್ನ, ಕನ್ನಡದ ಫುಲ್ ಪಿಕ್ಚರ್ಗಳನ್ನ ಹೆಂಗೆಲ್ಲ ಗೆಸ್ ಮಾಡಿದ್ರು ಎಲ್ಲ ನೀವೇ ನೋಡಿದಿರಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಆಮೇಲೆ ಯಾವ ಪಾರ್ಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ತರ ಸ್ಟ್ರೀಟ್ ಬಾಕ್ಸ್ ನಿಮಗೆ ಬೇಕು, ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಅನ್ಚಾರ್ಟೆಡ್ ಫ್ರೇಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೋತೀರಿ. ಬೈ ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಸ್ಕ್ಯೂಟ ಕೇಳ್ತಿದ್ರೆ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ.